ರಾಜ್ಯದಲ್ಲಿ ಕಾವೇರಿದೆ, ಕಾವೇರಿ ಕಿಚ್ಚು. ರೈತರು ಹೋರಾಟ, ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಡಿಕೆ ಶಿವಕುಮಾರ್ ಪ್ರೆಸ್ ಮೀಟ್ ಮಾಡಿದರು. ಇನ್ನು ಕಾವೇರಿ ನೀರು ತಮಿಳುನಾಡಿಗೆ ನಾವು ಬಿಟ್ಟಿಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಸಿಎಂ ಡಿಕೆಶಿ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ರೆಗ್ಯುಲರ್ ಫ್ಲೋ ಏನಿದೆಯಲ್ಲ, ಆ ನೀರು ಹೋಗ್ತಾ ಇದೆ ಬಿಟ್ಟರೆ ಮತ್ತೆ ನಾವು ಬಿಟ್ಟಿಲ್ಲ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಯಾಕಂದರೆ ರಾಜ್ಯ ಇವತ್ತು ಹೊತ್ತಿ ಉರಿತಾ ಇದೆ, ಆದರೆ ನಾವು ಯಾವುದೇ ಕಾರಣಕ್ಕೂ ನೀರು ಬಿಟ್ಟಿಲ್ಲ. ಸರ್ಕಾರ ಯಾವಾಗಲೂ ರೈತರ ಹಿತ ಕಾಪಾಡಲಿಕ್ಕೆ ಬದ್ಧ. ಸರ್ವಪಕ್ಷ ಸಭೆಯಲ್ಲೂ ಕೂಡ ನಾವು ಚರ್ಚೆ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಆಗಸ್ಟ್ 2ನೇ ತಾರೀಕು ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರಲ್ಲ, ಅವತ್ತು ನಾವು ಚರ್ಚೆಯನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ರೈತರು ಆಲ್ರೆಡಿ ಇವಾಗ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಜಿಲ್ಲೆಯಲ್ಲೂ ಕೂಡ ಈಗ ಕಿಚ್ಚು ಹೊತ್ಕೊಂಡಿದೆ. ರೈತರ ಜೊತೆಗೆ ಕನ್ನಡ ಪರ ಹೋರಾಟಗಾರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆ ಆದ ನಂತರ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ತಮಿಳುನಾಡಿಗೆ ರಾಜ್ಯದಿಂದ ಕಾವೇರಿ ನೀರನ್ನು ಬಿಟ್ಟಿಲ್ಲ. ಆ ರೆಗ್ಯುಲರ್ ಫ್ಲೋ ಏನು ಹೋಗ್ತಾ ಇರುತ್ತಲ್ಲ, ಅದು ಆ ರೆಗ್ಯುಲರ್ ಫ್ಲೋ ಬಿಟ್ಟರೆ ಈಗ CWMA ಆದೇಶವನ್ನು ಹೊರಡಿಸ್ತಲ್ಲ, ಈಗ ನಿನ್ನೆ ದೆಹಲಿಯಲ್ಲಿ ಮೀಟಿಂಗ್ ಮಾಡಿ CWMA ಆದೇಶ ಹೊರಡಿಸಿದ ಮೇಲೆ ನಾವು ನಿನ್ನೆಯಿಂದ ಏನು ನೀರು ಬಿಟ್ಟಿಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ರೆಗ್ಯುಲರ್ ಫ್ಲೋ ಮಾತ್ರ ಹೋಗ್ತಾ ಇದೆ, ಅದು ಬಿಟ್ಟರೆ ನಾವು ನೀರನ್ನು ಬಿಟ್ಟಿಲ್ಲ. ಇದು ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಇನ್ನು ಸರ್ಕಾರ ಯಾವಾಗಲೂ ಕೂಡ ರೈತರ ಹಿತ ಕಾಪಾಡಲಿಕ್ಕೆ ಬದ್ಧ ಅಂತಲೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರೈತರ ಹಿತ ಕಾಪಾಡಲೇಬೇಕಾಗುತ್ತೆ, ಯಾಕಂದರೆ ಸರ್ವಪಕ್ಷ ಸಭೆಯಲ್ಲೂ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಈಗ ಹೇಳಿದ್ದಾರೆ. ಕರ್ನಾಟಕದ ರೈತರು ಒಂದನೇ ಬೆಳೆಗೆ ನೀರು ಕೇಳ್ತಾ ಇರೋದು, ಇನ್ನೂ ಬೆಳೆನೇ ಬೆಳೆದಿಲ್ಲ. ಆದರೆ ತಮಿಳುನಾಡಿನಲ್ಲಿ ಏನಾಗ್ತಾ ಇದೆ ಅಂದರೆ 2ನೇ ಬೆಳೆ 3ನೇ ಬೆಳೆ ಬೆಳೀಲಿಕ್ಕೆ ಇವತ್ತು ನೀರು ಕೊಡಿ ನಮಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಈ ಹಿಂದೆ ಅಗ್ರಿಮೆಂಟ್ ಆಗಿತ್ತು, ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿತ್ತು. ಆದರೆ ಇಲ್ಲಿಯ ಬರದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಲ್ವಾ. ಈ CWMA ಇರುವಂತಹ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ಯಾವುದೇ ಈ ಕಾವೇರಿ ನೀರಿಗೆ ಸಂಬಂಧಪಟ್ಟಂತಹ ಆ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರುಗಳು, ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಎಲ್ಲ ಬೆಳವಣಿಗೆ ಆದ ಮೇಲೆ ಈ ಡಿಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ ಒಂದು ಕೊಂಚ ಮಟ್ಟಿಗೆ ರೈತರಿಗೆ ಒಂದು ಭರವಸೆ ಕೊಟ್ಟಂತೆ ಆಗಿದೆ. ನಾವು ಇನ್ನೂ ನೀರು ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ರು. ಹಾಗಂತ ಹೇಳಿಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ನೀರು ಬಿಡೋದೂ ಇಲ್ಲ ಅಂತೇನು ಹೇಳಿಲ್ಲ ಅವರು. ಈಗ ಅಡಕತ್ತೇರಲ್ಲಿ ಸಿಕ್ಕಾಕೊಂಡಂಗೆ ಆಗ್ಬಿಟ್ಟಿದೆ. ಈಗ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಈ ಕಡೆ ರೈತರನ್ನು ಬಿಟ್ಕೊಡೋಂಗಿಲ್ಲ, ಆ ಕಡೆ ಒಂದಿಷ್ಟು CWMA ಆದೇಶವನ್ನೂ ಈಗ ತಿರಸ್ಕೃತ ಮಾಡೋಂಗಿಲ್ಲ. ಎಲ್ಲವೂ ಕೂಡ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈಗ ಡಿಕೆ ಶಿವಕುಮಾರ್ ಈಗ ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ಈ ಗೊಂದಲಗಳಿಗೆ ಒಂದು ತೆರೆ ಎಳಿಬೇಕು. ಆ ತೆರೆ ಎಳಿಲಿಕ್ಕೆ ಸರ್ವಪಕ್ಷದ ಸಭೆ, ಆ ಸರ್ವಪಕ್ಷದ ಸಭೆಯಲ್ಲಿ BJP JDS ನಾಯಕರುಗಳು ಕೂಡ ಭಾಗಿಯಾಗ್ತಾರೆ. ಆಗಸ್ಟ್ 2ನೇ ತಾರೀಕು ಅವತ್ತು ತೀರ್ಮಾನಕ್ಕೆ ಬರ್ತಾರೆ. ಅವ್ರ ತೀರ್ಮಾನ ಏನಾಗಿದೆ ಅನ್ನುವಂಥದ್ದು ಈಗ ಆಲ್ರೆಡಿ ಸ್ಪಷ್ಟವಾಗಿದೆ. ಇವತ್ತು BJP ನಾಯಕರು KRSಗೆ ಮುತ್ತಿಗೆಯನ್ನು ಹಾಕಿದ್ರಲ್ವಾ, ಅಲ್ಲೂ ಇವತ್ತು ಒಂದಿಷ್ಟು ಹೋರಾಟ ಮಾಡಿದ್ರು, ರೈತರ ಪರವಾಗಿ ನಿಂತ್ಕೊಂಡ್ರು. ಅವರೇನು ಈಗ ಸರ್ವಪಕ್ಷ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀರು ಕೊಡಿ ಅಂತ ಅವರು ಹೇಳಿಲ್ಲ. ಈ ಎಲ್ಲ ಬೆಳವಣಿಗೆ ಆದಮೇಲೆ ಈಗ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಏನೇನು ಮಾತಾಡಿದ್ರು ಮತ್ತೆ ಬನ್ನಿ ನೋಡ್ಕೊಂಬರೋಣ. ರೈತರ ಹಿತವನ್ನ ನಾವು ರಕ್ಷಣೆ ಮಾಡಿ ಯಾವ ಕೂಡ ರೈತರ ಕೈಯನ್ನ ಬಿಟ್ಟಿಲ್ಲ ನಾವು. ಇದು ನಮ್ಮ ಸರ್ಕಾರದ ಬದ್ಧತೆ, ನಮ್ಮ ರಾಜ್ಯದ ಹಿತ, ನಮ್ಮ ರೈತರ ಹಿತ ಬದ್ಧತೆ. ಕಾನೂನು ಕೂಡ ಎಲ್ಲರಿಗೂ ಕೂಡ ಹರಿವಿದೆ. ಇದು ಎಷ್ಟು TMC ಬಿಡಬೇಕಾಗಿತ್ತು, ಎಷ್ಟು TMC ಇದೆ, ನಮ್ಮ ಇದರಲ್ಲಿ ಏನಿದೆ ಅಂತ ಕೂಡ ಎಲ್ಲರೂ ಕೂಡ ಹರಿವಿದೆ. ಇವತ್ತು ಬೆಳಗ್ಗೆ ಕೂಡ BJPಯ ಸ್ನೇಹಿತರು, ನಮ್ಮ ಯಡಿಯೂರಪ್ಪನವರು ಮತ್ತು ಅವ್ರ ಪಕ್ಷದ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಅವರು ಕೂಡ ಹೋಗಿ ಅವರ ಹೋರಾಟವನ್ನು ಕೂಡ ಅವರು ಮಾಡಿದ್ದಾರೆ. ಆದರೆ ಅವಶ್ಯಕತೆ ಇರಲಿಲ್ಲ. ಯಾಕೆಂದ್ರೆ ಅವರ ಎಲ್ಲ ಮಂತ್ರಿಗಳು, MP ಗಳು ನಮ್ಮ ರಾಜ್ಯದ ಹಿತವಾಗಿ ಅವ್ರು ಏನು ಹೋರಾಟ ಮಾಡಬೇಕು ಮಾಡಿದ್ದಾರೆ. ಸೊ ಇದು ತಮಿಳುನಾಡವರು 9.94 TMC ಡಿಸ್ಟ್ರೆಸ್ ಫಾರ್ಮುಲಾಲಿ ಬಿಡಬೇಕು ಅಂತೇಳಿ
ಅವ್ರದ್ದು ಮನವಿ ನಮ್ಮ ಕೇಂದ್ರ ಮಂಡಳಿ ಮೇಲೆ ಇತ್ತು. ಸೊ ಅದ್ರ ಪ್ರಕಾರ 4 TMC ಅಂದ್ರೆ ಡಬಲ್ ಕೇಳಿದ್ರು, ಅದು ಕಡಿಮೆ ಕೊಟ್ಟಿದ್ದಾರೆ, ಅವರು ಅರ್ಧ ಕೊಟ್ಟಿದ್ದಾರೆ. ಈಗ ನಾವು ಇದನ್ನು ಕೂಡ ಮುಂದೆ ನಿನ್ನೆ ಏನು ನಮ್ಗೆ ಆದೇಶ ಬಂದಿದೆ, ನಮ್ಮ ವಾದನ ಒಪ್ಪದೆ ಆದೇಶ ಬಂದಿದೆ, ಇದ್ರ ವಿಚಾರ ಚರ್ಚೆ ಮಾಡಲಿಕ್ಕೆ ನಾನು ಆಲ್ ಪಾರ್ಟಿ ಲೀಡರ್ಸ್ನ ಕರೆಸಿದ್ದೇನೆ, ಆಹ್ವಾನ ಕಳಿಸಿದ್ದೇನೆ. ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಕೂಡ ನಾನು ಬರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ಆ ಭಾಗದ ಸಂಸತ್ ಸದಸ್ಯರುಗಳಿಗೆ, ಸೆಂಟ್ರಲ್ ಮಿನಿಸ್ಟರ್ಸ್ಗೆ ಮತ್ತು ನಮ್ಮ ಕೆಲವು ಮಂತ್ರಿಗಳಿಗೆ ಅದು ಕೂಡ ನಾನು ಆಹ್ವಾನವನ್ನು ಕೂಡ ನಾನು ಕಳಿಸಿದ್ದೇನೆ. ನಾಳೆ 11 ಗಂಟೆಗೆ ನಮ್ಮ ರಾಜ್ಯದಲ್ಲಿ, ಭಾನುವಾರ ನಾಳೆ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಸೊ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಸಂಡೇ ಅದಕ್ಕೆ ಫಿಕ್ಸ್ ಮಾಡಿದ್ದೇನೆ. ನಮ್ಮ ಲೀಗಲ್ ಟೀಮ್ ಹತ್ರ ಕೂಡ ಈಗಾಗಲೇ ನಾನು, ಪರಮೇಶ್ವರ್ ಅವರು ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಅವರು, ಆಲ್ ಲೀಡರ್ಸ್, ಸಂಬಂಧಪಟ್ಟಂತ ಲೀಗಲ್ ಲೀಡರ್ಸ್ ಏನಿದ್ದಾರೆ ಮತ್ತು ನಮ್ಮ ಬ್ಯೂರೋಕ್ರಸಿ ಏನಿದೆ ಅವ್ರ ಹತ್ರ ಎಲ್ಲ ಕೂಡ ಚರ್ಚೆ ಮಾಡಿದ್ದೇನೆ. ಆಮೇಲೆ ಮಾಡಿಬಿಟ್ಟು ಕೊನೆಗೆ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಅವರ ಅಭಿಪ್ರಾಯನ ತಿಳಿಸಿ, ಲೀಗಲ್ ಅವರು ಏನು ಹೇಳ್ತಾರೆ ಅವರ ಅಭಿಪ್ರಾಯನ ಕೂಡ ತೆಗೆದುಕೊಂಡು ಆಮೇಲೆ ಮುಂದಕ್ಕೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅನ್ನೋದನ್ನ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಯಾಕೆಂದ್ರೆ ನಮಗೆ ಬಿಜೆಪಿಯ ಸೆಂಟ್ರಲ್ ಮಿನಿಸ್ಟರ್ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ, ಆಲ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಸಹಕಾರ ಕೊಟ್ಟಿದ್ದಾರೆ, MPsಗಳು ಸಹಕಾರ ಕೊಟ್ಟಿದ್ದಾರೆ. ಕೆಲವರು ಇಲ್ಲಿ ವಿರೋಧ ಮಾಡ್ತಾ ಇರ್ಬೋದು, ಪ್ರತಿಭಟನೆ ಮಾಡ್ತಾ ಇರ್ಬೋದು, ಅದಕ್ಕೆ ನಾನು ತಗರಾಲು ಮಾಡಕ್ಕೆ ನಾನು ಹೋಗುದಿಲ್ಲ, ಚರ್ಚೆ ಮಾಡಕ್ಕೆ ಹೋಗುದಿಲ್ಲ, ಅವರವರ ಹಕ್ಕು. ಬಟ್ ರಾಜ್ಯದ ಹಿತವನ್ನು ಕೂಡ ಕಾಪಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ಮಧ್ಯದಲ್ಲಿ ನಮ್ಮ ತಮಿಳುನಾಡು ಮುಖ್ಯಮಂತ್ರಿಗಳು ಅವರು ಕೂಡ ಇಲ್ಲಿಗೆ ಬರಬೇಕು ಅಂತೇಳಿ ಅವರು ಇಂಗಿತ ವ್ಯಕ್ತಪಡಿಸಿ ನನಗೆ ಅವರ ಚೀಫ್ ಸೆಕ್ರೆಟರಿ ಅವರು, ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. 3ನೇ ತಾರೀಕು ಬರಲಿಕ್ಕೆ ಎಲ್ಲ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸೊ ನನ್ನ ಹತ್ರ ಕೂಡ ಮಾತಾಡಿದ್ದಾರೆ, ನಾನು ಅವ್ರ ಹತ್ರ ಮಾತಾಡಿದ್ದೇನೆ. ಅವರ ಅಭಿಪ್ರಾಯ ಕೂಡ ಅವರ ರಾಜ್ಯದ ಹಿತ ಕಾಪಾಡಬೇಕು ಅನ್ನೋದು ಅವರ ಕರ್ತವ್ಯ ಇರ್ತದೆ. ನಮ್ಮ ಅಭಿಪ್ರಾಯ ಕೂಡ ನಾವು ನಮ್ಮ ರಾಜ್ಯದ ಹಿತವನ್ನ ಕಾಪಾಡಬೇಕು ಅಂತ ಕೂಡ ಇದೆ. ಸೌಹಾರ್ದತೆಯಿಂದ ಇದನ್ನ ಬಗೆಹರಿಸ್ಕೊಳ್ಳಕ್ ಸಾಧ್ಯನಾ ಅನ್ನೋದು ಅವರು ಚಿಂತನೆ ಮಾಡ್ತಾ ಇದ್ದಾರೆ, ನಾವು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ನನಗೆ ಇಡೀ ದೇಶದ ಎಲ್ಲ ರೈತರು ಕೂಡ ಒಂದೇ. ನಾನು ಅಧಿಕಾರಕ್ಕೆ ತೆಗೆದುಕೊಂಡ ಮೇಲೆ 1ನೇ ಬಾರಿಗೆ ನಾನು CR ಪಾಟೀಲ್ ಅವರಿಗೆ ಅಭಿನಂದಿಸಬೇಕು.